ಇನ್ನು ಎಲ್ಲರ ಕುತೂಹಲವನ್ನು ಕೆರಳಿಸಿದ್ದ ಬಾಗಲಕೋಟೆ ಉಪಚುನಾವಣೆ ಈಗ ಏನು ನಿನ್ನೆ ತಾನೇ ಮುಕ್ತಾಯವಿದೆ. ಅಭ್ಯರ್ಥಿಗಳ ಏನು ಭವಿಷ್ಯ EVMನಲ್ಲಿ ಭದ್ರವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ನಿರಂತರವಾಗಿ 20 ದಿನಗಳ ಕಾಲ ಪ್ರಚಾರದಲ್ಲಿ ಮಾಡಿರುವಂಥ ಅಭ್ಯರ್ಥಿಗಳು ರಿಲ್ಯಾಕ್ಸ್ ಮೋಡಲ್ಲಿ ಜಾರಿರುವಂಥದ್ದು. ಅದರ ಜೊತೆಗೆ ಸೋಲು ಗೆಲುವಿನ ಲೆಕ್ಕಾಚಾರ. ಸರ್, ಈಗ ನಮ್ಮ ಜೊತೆ BJP ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿದ್ದಾರೆ. ಸರ್, ಈಗ ನಿನ್ನೆಂತೂ ಚುನಾವಣೆ ಮುಗೀತು. ನಿರಂತರ 20 ದಿನಗಳ ಕಾಲ ಬಿಜಿ ಶೆಡ್ಯೂಲಲ್ಲಿ ಪ್ರಚಾರ ಮಾಡಿದ್ರಿ. ನಿನ್ನೆ ಮತದಾನ ಮುಕ್ತಾಯವಾಗಿತ್ತು. ಈಗ ಗೆಲುವಿನ ಲೆಕ್ಕಾಚಾರ ಏನು ಹೆಂಗೆ ಹಾಕ್ತಾ ಇದ್ರಿ? ಹೆಂಗೆ ಮೇ 4ನೇ ತಾರೀಕಿಗೆ ರಿಸಲ್ಟ್ ಇರೋದರಿಂದ ನಿಶ್ಚಿತವಾಗಿಯೂ ಬಾಗಲಕೋಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ, ಅಷ್ಟು ಮಾತ್ರ ಹೇಳ್ಬೋದು. ಲೆಕ್ಕಾಚಾರ ಎಲ್ಲ ಮಾಡೋಕ್ಕಾಗಲ್ಲ ಈಗ. ಅಲ್ಲ ಸರ್, ಈಗ ನಿನ್ನೆ ನೋಡಿದ್ರಿ ಸರ್, ತಾವು ಗಮನಿಸಿದ್ರಿ, ಈ ಹಾಡ ಹಗಲೇನೆ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಓಟ್ ಹಾಕುವಂಥ ಇದು, ಅವ್ರ ದುಡ್ಡನ್ನು ಹಂಚುವಂಥದ್ದು, ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ? ಅವರಿಗೆ ನಾಚಿಕೆ ಆಗ್ಬೇಕ್ರಿ. ರಸ್ತೆಯಲ್ಲಿ ನಿಂತು ದುಡ್ಡು ಹಂಚುತ್ತಾರ ಅಂದ್ರೆ ಇದು ಒಂಥರ ಅವಮಾನ. ಆ ಪಕ್ಷಕ್ಕಂತೂ ನಾಚಿಕೆ ಇಲ್ಲ ಪಕ್ಷದವರಿಗೆ, ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡತಕ್ಕಂಥ ಒಂದು ಅವಮಾನ ಅಂತ ನಾನು ಭಾವಿಸ್ತೇನೆ. ಕೇವಲ ಸಿಟಿ ಅಷ್ಟೇ ಅಲ್ಲ, ಗ್ರಾಮೀಣ ಭಾಗದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ನಿನ್ನೆ ಸಾಯಂಕಾಲವರೆಗೆ ಇಲ್ಲೇ ಬೇಡಿಬಿಟ್ಟಾರ ಅವರು. ಯಾರೋ ಗೋಕಾಕ್ ತಾಲೂಕದವರು ಅಲ್ಲಿಂದ ಅಂತ ಹೇಳ್ತಿದ್ರು ಅವರು. ನಿನ್ನೆ ಐವಳ್ಳಿಯಲ್ಲಿ ನನ್ನ ಕೈಯಲ್ಲೇ ಸಿಕ್ಕಿದ್ರು. ಅವ್ರಿಗೆ ಚಲೋತ್ನಂಗೆ ವ್ಯವಸ್ಥೆ ಮಾಡಿ ಕಳಿಸಿದ್ದೀನಿ ನಾನು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಥರ ಆದರೆ ಹೆಂಗೆ ಸರ್ ಅದು? ಅವರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆನೇ ಇಲ್ಲ ಕಾಂಗ್ರೆಸ್ದವ್ರಿಗೆ. ಏನಾದರೂ ಮಾಡಿ ಗೆಲ್ಲಬೇಕು, ಅದೇ ಕೆಲಸ. 3 ವರ್ಷದಲ್ಲಿ ಅಭಿವೃದ್ಧಿ ಇಲ್ಲ. ಅನೇಕ ಕಡೆ ಅವರು ಮುಖ್ಯಮಂತ್ರಿ ಹೋಗೋದಕ್ಕೆ ರಸ್ತೆ ಚೆನ್ನಾಗಿಲ್ಲ ಅಂತ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಅಂಥವ್ರ ಪರವಾಗಿ ಇಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದು ಗೆಲ್ಲುವುದಿಲ್ಲ ಅಂತ ಗೊತ್ತಾದ ತಕ್ಷಣ ದುಡ್ಡು ಹಂಚೋದು, ಸಲಹೆ ಹಂಚೋದು ಮಾಡ್ತಕ್ಕಂಥ ಕೆಲಸ ಮಾಡಿದರು. ಸತೀಶ್ ಜಾರಕಿಹೊಳಿ ಅವರು ಇಡೀ ಚುನಾವಣೆ ಮುಗಿಯುವವರೆಗೂ ಕೂಡ ಇಲ್ಲೇ ಬೀಡು ಬಿಟ್ಟಿರುವಂಥದ್ದು ಸರ್. ಒಳಗಡೆನ ತಂತ್ರ ಪ್ರತಿತಂತ್ರ, ಅದರೊಳಗೂ ಏನಾಗಿದೆ ಸರ್? ಅದು ಚುನಾವಣೆ ಮುಗಿದ ಮೇಲೆ ಹೇಳ್ತೀನಿ ನಾ ಅದ್ರ ಬಗ್ಗೆ. ಮೇ 4ನೇ ತಾರೀಕು ಮುಗಿದ ಮೇಲೆ ಹೇಳ್ತೀನಿ. ಸದ್ಯ ಭಾಳ ಅರ್ಲಿ ಆಗತ್ತೆ ಹೇಳೋದು. ಅದು 4ನೇ ತಾರೀಕು ಆಗಲಿ, ಆಮೇಲೆ ಮಾತಾಡ್ತೀನಿ. ಸರ್, ಈಗ ದುಡ್ಡು ಹಂಚುವ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಫ್ಲೈಯಿಂಗ್ ಸ್ಕ್ವಾಡ್ಗಳಿಂದ ನವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಆ ಒಂದು ವಿಚಾರಕ್ಕೆ ತಮ್ಮಿಂದ ಏನಾದರೂ ದೂರು ಕೊಡುವಂಥದ್ದು ಹಿಂಗೇನಾದರೂ ಪ್ರಯತ್ನ ಆಗುತ್ತೆ? ನಮ್ಮ ವಕೀಲರು ವಿಚಾರ ಮಾಡ್ತಾ ಇದ್ದಾರೆ. ಈಗಾಗಲೇ ದೂರು ಸಲ್ಲಿಕೆ ಆಗಿದೆ, FIR ಆಗಿದೆ ಅಂತ ನಾನು ಕೇಳಿದ್ದೀನಿ. ಆದರೆ ನಮ್ಮ ಪಕ್ಷದ ಪರವಾಗಿ ಏನು ಮಾಡಿದಾರೋ ನನಗಿನ್ನೂ ಅದರ ಗಮನ ಹರಿಸಿಲ್ಲ. ಮುಂದಿನ ದಿನಮಾನದಲ್ಲಿ ಅದ್ರ ಬಗ್ಗೆ ಗಮನ. CM ಆದಿಯಾಗಿ ಸಚಿವರೆಲ್ಲರೂ ಕೂಡ ಬೀಡು ಬಿಟ್ಟರು, ಕೋಟಿ ದುಡ್ಡು ಹಂಚುವ ಕೆಲಸ ನಡೀತು. ಇದೆಲ್ಲದರ ಹೊರತಾಗಿ ತಮಗೆ ಗೆಲ್ಲುವ ವಿಶ್ವಾಸ ಎಷ್ಟರ ಮಟ್ಟಿಗಿದೆ ಸರ್? 100ಕ್ಕೆ 100ರಷ್ಟಿದೆ. 100ಕ್ಕೆ 100ರಷ್ಟಿದೆ. ರಿಸಲ್ಟ್ ಆದಮೇಲೆ ಅದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ ನಿಮಗೆ. ಧನ್ಯವಾದ. ಇದಿಷ್ಟು BJP ಅಭ್ಯರ್ಥಿ ಆಗಿರುವಂತಹ ವೀರಣ್ಣ ಚರಂತಿಮಠ ಅವರ ಮಾತು. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮುಖಿ, TV9 ಬಾಗಲಕೋಟೆ.